ನಾವ್ ಎದಕ್ ಹಂಗ್ ಮಾಡ್ತೀವಿ ಅಂದ್ರ ನೀವೇನ್ರ ಲಪಡ ಮಾಡಿರ್ಬೇಕು, ಅದಕ್ಕೆ ನಾವು ಆತರ ಬಿಟ್ಕೆ ಹೋಗ್ತೀವಿ ಅಷ್ಟೇ. ನಾವು ಲಪಡ ಹೌದು. ತಲೆ ಕೆಡಿಸ್ಕೊಂಡಲ್ಲವಿ, ನೀವು ಕೈ ಕೊಟ್ಟು ಹೋಗಿರೋದನ್ನ ಯಾವ್ದು ತಲೆ ಕೆಡಿಸ್ಕೊಂಡಾಗಿಲ್ಲ. ಲಪಡ ಅಂದ್ರೆ ಏನ್ ಮಾಡಿದ್ರಿ ಅಂತ ಕ್ವಶನ್ ಕೇಳಲ್ಲ. ಲಪಡ ಏನ್ ಮಾಡಿ ಹೋಗ್ತದ, ಇನ್ನೊಬ್ಬಕಿ ಬೇರೆ ಹುಡುಗಿ ಬಂದಿರ್ಬೇಕು, ಹೌದು, ಅದ್ರ ಜೊತೆ ಸೆಟ್ ಆಗ್ಬಿಡ್ತೀರಿ, ನಮಗ್ ಸಿಟ್ಟು ಬರಬೇಕು, ನೀವ್ ಏನ ಹಾಳಾಗ್ ಹೋಗ್ಲಿ ಅಂತಂದ್ಬಿಟ್ಟು ನಾವ್ ಹೋಗ್ಬಿಡ್ತೀವಿ. ನೀ ಚಂದಿದ್ರ ನಾವ್ಯಾಕೆ ಇನ್ನೊಂದಕ್ಕೆ ಗಂಟು ಬೀಳು. ಮತ್ತೆ ಹೋದ್ರೆ ತಂಗಿ ಸಿಗುತ್ತಾವೆ, ಟೆನ್ಷನ್ ಆಗೋದಿಲ್ಲ, ಲವ್ ಮಾಡಂಗ ಮಾಡೋದು. ಬಟ್ ನಾವ್ ಹಂಗ್ ಮಾಡಂಗಿಲ್ಲ ನಿಮ್ಮಂಗ. ಹೆಂಗ್ ಮಾಡ್ತೀರಿ? ಒಬ್ರನ್ನೇ ನಿಯತ್ತಾಗಿ ಲವ್ ಮಾಡ್ತೀವಿ, ಗೊತ್ತಿಲ್ಲ ನಿಮಗೆ. ಒಬ್ರಿಗೆ ನಿಯತ್ತಾಗಿ ಲವ್ ಮಾಡ್ತೀವಿ. ನಮ್ಮ ನಿಯತ್ತು ಬಗ್ಗೆ ಇನ್ನೊಮ್ಮೆ ಅರ್ಥ ಮಾಡಿ ಹೇಳ್ತೀನಿ ಕೇಳಿ. ನಮ್ಮ ಗುಂಬೇರು ಊರಾಗ ಏನದು ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗೂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗ ಸೆಲೆಕ್ಟ್ ಮಾಡ್ಕೊಳತ್ತಾರ. ಅಣ್ಣ ತಮ್ಮಂದ್ರೆ ಕೈ ಮಗಳು ಹೇಳ್ತೀನಿ, ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ಹಂಗೆ ನಾವು ಇಂತ 10 ಹುಡುಗಿಯರು ಹೋದ್ರೆ ಏನಾಯ್ತು, 11ನೇ ಹುಡುಗಿ ತರ ಶಕ್ತಿ ದೇವರನ್ನ ಕೊಡ್ತಾರೆ. ಬೆಲ್ಲಿ ಜೋರಾದ ಚಪ್ಪಾಳೆ. ನಾವ್ ಆತರ ಅಲ್ಲ, ಅತ್ತಿ ಮಾವಗ ತಂದೆ ತಾಯಿ ಅಂತ ರೀತಿ ಒಳಗ್ ನೋಡ್ತೀವಿ ನಾವು. ಬಾಳ ನೋಡ್ತೀರಿ, ಮನಿಯೊಳಗೆ ನಿಮ್ ತಂದೆ ತಾಯಿನ ಬಿಟ್ಟು ಬಂದಿರ್ತೀರಿ, ಬರೋದ್ರಾಗ ನಮ್ಮ ತಂದೆ ತಾಯಿನ ಮನಿ ಬಿಟ್ಟು ಹೊರಗೆ ಹಾಕ್ತೀರಿ. ಅದೇ ತಪ್ಪು ನೀವು ಅವಿ ಒಂದು ತಿಳ್ಕೊ, ನೀವು ಚಂದ ಇದ್ರ ನಾವು ಚಂದ ಇರ್ತೇವೆ. ನೀವು ಕೈ ಕೊಟ್ಟು ಹೋದ್ರ ಏನು ಬಿಟ್ಟು ಹೋದಕ್ಕಿನ ಅದು ಸೊಕ್ಕಿಲೆ ತಿರುಗಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಕಳು ನಾವು ನಾವೇಡ ಸೊಕ್ಕಿಲೆ ತಿರುಗಬಾರ್ದು. ಅದಕ್ಕೆ ಇವತ್ತು ನನಗೈತಿ ನಿನಗೈತಿ ನಾವು ತಂದೆ ತಾಯಿ ನಿಯತ್ತಾಗಿ ನಾವು ಕೀರ್ತಿ ತಗೊಂಡ್ಬರ್ತೀವಿ, ಹೆಸರು ತಗೊಂಡ್ಬರ್ತೀವಿ. ನೀವೇನು ತಗೊಂಡ್ಬರ್ತೀವಿ? ಯಾವ ಕೀರ್ತಿ? PUC ಒಳಗ SSLC ಒಳಗ ನೀವು ಹುಡುಗಿಯಾರ ಎಷ್ಟು ರ್ಯಾಂಕ್ ತಗೊಂಡ್ರಿ ಅನ್ನ ಮದುವೆಗಿನ ಮತ್ತೆ ಗಂಡನ ಮನೆ ಮುಸುರಿನೇ ತೆಗಿಬೇಕು. ನೀವು ಸಾಧನೆ ಇಲ್ಲ ಅದು. ನಾವು ನೌಕರಿ ತಗೋತೀವಿ, ಎಡೆಲ್ಲ ಸ್ವಲ್ಪ ಪಗಾರ ತಗೋತೀವಿ, AC ರೂಮ್ದ ಆರಾಮ್ ಕುಂದಿರ್ತೀವಿ. ಸೇಮ್ ರೊಟ್ಟಿ ಬಡದಂಗ ಬಿಡ್ತೀರಲ್ಲ, ಭಾರಿ ಪ್ರಾಕ್ಟೀಸ್ ಮಾಡ್ರಿ ಬಿಡಾಗಿ. ರೊಟ್ಟಿ ಬಡ್ದಂಗ್ ಬಡಿತೀವಿ, ಇಲ್ಲಿನೂ ರೊಟ್ಟಿ ಬಡ್ದಂಗ್ ಹೌದು, ನಿಮಗೆ ಬಡದ ರೂಢಿ, ನಮಗ್ ಬಡಸ್ಕೊಂಡ್ ರೂಢಿ. ನೀವು ಚಂದ ಅಡಿಗೆ ಮಾಡ್ತಿದ್ರಿ, ಅದ್ರ ನಾವು ಎಕರೆ ಸಾಗಡಿಗಳು ಅಟ್ಯಾಕ್ ಹಾಕಿದ್ರು ರೋಡ್ ದಂಡಿಗೆ. ಸರ್ ನೀವು ಒಂದು ತಿಳ್ಕೊರಿ, ನಾವು ಮನೆಯಲ್ಲೂ ಹುಲಿಗಳ, ಹೊರಗಡೆನೂ ಹುಲಿಗಳ, ಬಸ್ ಸ್ಟ್ಯಾಂಡ್ ದಾಗನು ಹುಲಿಗಳ. ಅದಕ್ಕೆ ಅಡಿಗೆ ಮಾಡ್ಕೊತ 3 ಸಲ ಊಟ ಅಲ್ಲೇ ಹೊಡೆದಿರ್ತೀರಿ. ನೀವು ಚಂದ ಅಡಿಗೆ ಮಾಡ್ತಿದ್ರಿ, ಅದ್ರ ಇತ್ತಿತ್ಲಾಗ ರೊಟ್ಟಿ ಮಷಿನ್ಗಳು ಯಾಕೆ ಬರ್ತಿದ್ದಾವೆಲ್ಲ. ಈಗ ಅದು ಮರ್ಯಾದೆ ಅಲ್ಲ, ಹುಡುಗರು ಮರ್ಯಾದೆ ಪ್ರಶ್ನೆ ಎಲ್ಲ ಇರೋ ಹುಡುಗರು ಇದು ಬೇಕಲ್ಲ. ನಮ್ಮ ಹೆಣ್ಮಕ್ಳು ಮಾಡಿ ಹಾಕಿರ್ತಾರ, ಕಟ್ಮಟಾಗಿ ಹೆಣ್ಮಕ್ಳಾಗ ಬಂದ್ ನಿಂತಿರ್ತೀರಿ. ಏನು ಮಾಡಿ ನಮ್ಮ ಹೆಣ್ಮಕ್ಳು ಎಲ್ಲ ಕಷ್ಟ ಪಡ್ತೀರಿ, ಆರಾಮ್ ಬಂದಿರ್ತೀರಿ. ಇಟ್ಟು ಮಾಡಿ ಹಾಕ್ತೀನಿ ಅಂತ ಹೇಳ್ತೀವಿ. ನಿಮ್ಮ ಅಪ್ಪರ ಮನಿದಿ ಅಂತಂದಿ, ನಾವು ದುಡ್ಡು ಹಾಕ್ಲಿಲ್ಲ ಅಂದ್ರೆ ನೀ ಎಲ್ಲಿ ತಂದು ಮಾಡಿ ಹಾಕ್ತಿದ್ದಿ. ನೀವು